ಆತ್ಮೀಯರೇ, ನಾವು ಇವತ್ತು ಮಹಾತ್ಮ ಗಾಂಧಿಯವರ ಸುಂದರ ಪ್ರಬಂಧವನ್ನು ನೋಡೋಣ. ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಮಹಾತ್ಮ ಗಾಂಧೀಜಿಯವರ ಪ್ರಬಂಧವನ್ನು ನೋಡೋಣ. ಪೀಠಿಕೆ. ಭಾರತೀಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಸದಾ ಶಾಶ್ವತವಾಗಿರುವ ಹೆಸರು ಅಂದರೆ ಅದು ರಾಷ್ಟ್ರಪಿತ ಮಹಾತ್ಮ ಗಾಂಧಿ. ಒಬ್ಬ ಸಾಮಾನ್ಯ ಬಾಲಕನಾಗಿದ್ದು ವಿಶಿಷ್ಟ ವ್ಯಕ್ತಿಯಾಗಿ ಬೆಳೆದು ವಿಶ್ವಮಾನ್ಯರೆಂದು ಹೆಸರು ಪಡೆದ ಗಾಂಧೀಜಿಯವರ ಜೀವನವು ಆದರ್ಶಮಯವಾಗಿರುವುದು. ಭಾರತದಲ್ಲಿ ಗಾಂಧೀಜಿಯವರ ಹುಟ್ಟುಹಬ್ಬವನ್ನು ಅಕ್ಟೋಬರ್ 2ರಂದು ಆಚರಿಸಲಾಗುತ್ತದೆ. ವಿಷಯ ವಿವರಣೆ. ಮಹಾತ್ಮ ಗಾಂಧಿ ಅವರು ಅಕ್ಟೋಬರ್ 1869ರಲ್ಲಿ ಗುಜರಾತಿನ ಪೋರ್ ಬಂದರನಲ್ಲಿ ಜನಿಸಿದರು. ಇವರ ತಂದೆ ಕರಮಚಂದ ಗಾಂಧಿ, ತಾಯಿ ಪುತಲಿಬಾಯಿ. 13ನೇ ವಯಸ್ಸಿನಲ್ಲಿ ಗಾಂಧೀಜಿ ಕಸ್ತೂರಿಬಾ ಅವರನ್ನು ವಿವಾಹವಾದರು. 19ನೇ ವಯಸ್ಸಿನಲ್ಲಿ ಗಾಂಧೀಜಿಯವರು ಲಂಡನ್ನಿನ ಯೂನಿವರ್ಸಿಟಿ ಕಾಲೇಜಿನಿಂದ ಕಾನೂನು ಪದವಿ ಪಡೆದರು. ಭಾರತದಲ್ಲಿ 1919ರಲ್ಲಿ ಬ್ರಿಟಿಷರು ದೇಶದ್ರೋಹದ ಶಂಕಿತರನ್ನು ಬಂಧಿಸಿ ಜೈಲಿನಲ್ಲಿಡಲು ಪ್ರಾರಂಭಿಸಿದರು. ಆಗ ಗಾಂಧಿಯವರು ಎದ್ದು ನಿಂತು ಅಹಿಂಸಾತ್ಮಕ ಅಸಹಕಾರವನ್ನು ಪ್ರಾರಂಭಿಸಿದರು. 1916ರಲ್ಲಿ ಬಿಹಾರಿನ ಚಂಪಾರಣ್ಯದಲ್ಲಿ ನೊಂದವರನ್ನು ಸಮಾಧಾನಪಡಿಸಲು ಚಂಪಾರಣ್ಯ ಸತ್ಯಾಗ್ರಹ ನಡೆಸಿದರು. 1920ರಿಂದ 1922ರವರೆಗೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಸಹಕಾರ ಆಂದೋಲನ ಆರಂಭವಾಯಿತು. ಇದರಲ್ಲಿ ವಿದ್ಯಾರ್ಥಿಗಳು ನ್ಯಾಯಪರಿಣಿತರು ಸಹ ಭಾಗವಹಿಸಿದ್ದರು. 1922ರಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಮುಂಬೈನಲ್ಲಿ ನಡೆಯಿತು. ಗಾಂಧೀಜಿಯವರು ರಾಮ್ ರಹೀಂ ಏಕ ಹೈ ಎಂದು ಎಲ್ಲರನ್ನೂ ಒಂದುಗೂಡಿಸಿದರು. 1930ರಲ್ಲಿ ಬ್ರಿಟಿಷರು ಉಪ್ಪನ್ನು ತಯಾರಿಸುವುದಕ್ಕೆ ಕರವಿಧಿಸಿದ ಕಾರಣ ಉಪ್ಪಿನ ಸತ್ಯಾಗ್ರಹ ಆರಂಭಿಸಿದರು. 1942ರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ದೇಶದಲ್ಲೆಲ್ಲ ಆರಂಭವಾಯಿತು. ಗಾಂಧಿಯವರು ಹರಿಜನ ಬಂಧು, ಹರಿಜನ ಸೇವಕ ಇತರ ಪತ್ರಿಕೆಗಳಿಂದಲೂ ಸಹ ಅನೇಕ ಉತ್ತಮ ಕಾರ್ಯಗಳನ್ನು ಆರಂಭಿಸಿದರು. 1947ರ ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರಗೊಂಡವು. 1948ರಲ್ಲಿ ಜನವರಿ 30ರಂದು ಗಾಂಧೀಜಿಯವರು ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದಾಗ ನಾಥುರಾಮ್ ಗೋಡ್ಲೆ ಅವರ ಮೇಲೆ ಗುಂಡು ಹಾರಿಸಿದರು. ಹೇ ರಾಮ ಎನ್ನುತ್ತಾ ಗಾಂಧೀಜಿ ಕುಸಿದು ಬಿದ್ದರು. ಇಡೀ ದೇಶದಲ್ಲಿನ ಜನರು ದುಃಖಿತರಾಗಿ ಅತ್ಯಂತ ನೊಂದರು. ಉಪಸಂಹಾರ. ಮಹಾತ್ಮ ಗಾಂಧೀಜಿಯವರು ತಮ್ಮ ಆರಂಭಿಕ ಜೀವನದಿಂದ ತುಂಬಾ ಕಷ್ಟಪಟ್ಟರು. ಆದರೆ ಎಲ್ಲಾ ನೋವನ್ನು ಲೆಕ್ಕಿಸದೆ ಅವರು ತಮ್ಮ ದಾರಿಯನ್ನು ಮಾಡಿಕೊಂಡರು ಮತ್ತು ಅವರು ನಮ್ಮ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಬಹಳ ಮುಖ್ಯವಾದ ಭಾಗವಾಗಿದ್ದಾರೆ.